ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಅಡ್ವೆಂಚರ್ ವಿಡಿಯೋ. ಸೊ ಇವತ್ತು ಪಾರ್ಟ್ 3 ಒಳಗೆ ನಿಮಗೆ ಇಂಡಿಯಾಸ್ ಫಸ್ಟ್ ವಿಲೇಜ್ ಮಾನಾ ವಿಸಿಟ್ ಮಾಡೋಣ ಇವತ್ತು. ಸೊ ನಮ್ದು ಇವತ್ತು ಲಾಸ್ಟ್ ಡೇ ಐತಿ ಇವತ್ತು ಜರ್ನಿ ಈ ಟ್ರಿಪ್ದು. ಸೊ ಉತ್ತರಾಖಂಡ ಟ್ರಿಪ್ ಇದು ಲಾಸ್ಟ್ ದಿವಸ ಐತಿ ಇವತ್ತು. ಸೊ ನಾವು ಈಗ ಬೈಕ್ ಮೇಲೆ ಬಂದೀವಿ. ಸೊ ಫ್ರಮ್ ಹರಿದ್ವಾರ್ ಟು ಇದು ಮಾನಾ ವಿಲೇಜ್. ಸೊ ನೆಕ್ಸ್ಟ್ ಈಗ ಮಾನಾ ವಿಲೇಜ್ ಹೋಗೋಣ. ಸೊ ಮಾನಾ ವಿಲೇಜ್ ಒಳಗಡೆ ಏನೇನು ಐತಿ ಏನಿಲ್ಲ, ಸೊ ಮಾನಾ ವಿಲೇಜ್ ಎದಕ್ಕೆ ಫೇಮಸ್, ಯಾವ ಜನಾಂಗದವ್ರು ಇರ್ತಾರೆ, ಸೊ ಅವ್ರ ಲ್ಯಾಂಗ್ವೇಜ್ ಯಾವುದು, ಸೊ ಅಲ್ಲಿ ಎಷ್ಟು ಮನೆಗಳು ಅದಾವ, ಎಲ್ಲ ಮಿಲ್ಟ್ರಿದು ಬೇಸ್ ಕ್ಯಾಂಪ್ ಐತಿ, ಸೊ ಅವರು ಇಲ್ಲಿ ಇರ್ತಾರೋ, ಏನೈತಿದ್ದು, ಯಾವ ಬಾರ್ಡ್ರ್ ನಿಯರ್ ಬರ್ತೈತಿ, ಸೊ ಎಲ್ಲ ಇನ್ ಡೀಟೇಲಾಗಿ ಈ ಹಾಯ್ ಫ್ರೆಂಡ್ಸ್, ಸೊ ಫೈನಲಿ ನಾವು ಮಾನಾ ವಿಲೇಜ್ ಎಂಟ್ರಿ ಆಗಿವಿ. ಸೊ ಬರುವಾಗೆಲ್ಲ ಸುತ್ತಮುತ್ತಲ ಅಂಗಡಿ ಇದ್ದು ಎಲ್ಲ ನೋಡಿದ್ರಿ. ಸೊ ಎಲ್ಲ ಹಿಮಾಲಯ ನೋಡ್ರಿ ಹಚ್ತಾರೆ, ಎಲ್ಲ ಗುಡ್ಡಕ್ಕೆ ಭಾಳ ದೊಡ್ಡದಿದು. ಸೊ ಮೊದಲ ಇದು ಇಂಡಿಯಾದ ಲಾಸ್ಟ್ ವಿಲೇಜ್ ಅಂತಿತ್ತು. ಸೊ ಇದು ಈಗ ಏನಾಗ್ಬಿಟ್ಟತ್ತಪ್ಪ ಅಂದ್ರೆ ಈಗ ಫಸ್ಟ್ ವಿಲೇಜ್ ಮಾಡ್ಯಾರ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನರೇಂದ್ರ ಮೋದಿ ಅವ್ರು ಬಂದ ತಕ್ಷಣ. ಸೊ ಇದು ಮತ್ತು ಇಂಡಿಯಾದ ಫಸ್ಟ್ ಟೀ ಶಾಪ್ನು ಇಲ್ಲೇ ಐತಿ. ಸೊ ನೀವು ಮುಂದೆ ತೋರಿಸ್ತೀನಿ. ಬಟ್ ಇದೇನಪ್ಪ 1500 ಫೀಟ್ ಹೈಯೆಸ್ಟ್ ನಿಯರ್ ಇದ್ದು ಸರಸ್ವತಿ ರಿವರ್ ಬಾಜುನೇ ಐತಿ ಅದು ಮಾನಾ ವಿಲೇಜ್. ಸೊ ಪಾಂಡವರು ಮತ್ತು ಇಲ್ಲಿದೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸೊ ಎಲ್ಲ ಈ ಪಂಚಕೇದಾರ ಅಂತೇಳೆಲ್ಲ ಮುಗಿಸ್ಕೊಂಡು ಬದ್ರಿನಾಥ್ ಎಲ್ಲ ಮುಗಿಸ್ಕೊಂಡು ಸೊ ಅವ್ರು ಡೈರೆಕ್ಟ್ ಇಲ್ಲಿದಿಂದ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅನ್ನೋದು ಒಂದು ಸ್ಕಂದ ಪುರಾಣದಾಗ ಬರೆದದ್ದು. ಸೊ ಮತ್ತು ಮಹಾಭಾರತ ಸ್ಟೋರಿನೂ ಮತ್ತು ಇಲ್ಲೇ ಬರ್ದಾರೆ, ಇಲ್ಲೇ ಗುಫಾಳಗೆ ಬರ್ದಾರೆ. ವ್ಯಾಸ ಮುನಿಗಳೇನು ಹೇಳ್ದಂಗೆ ಗಣಪತಿ ಬರ್ದಾರ ಅಂತೇಳಿ ಅದನ್ನೂ ಒಂದು ನಂಬಿಕೆ ಐತಿ. ಸೊ ಮತ್ತು ಇಲ್ಲಿ ಭೀಮ ಹೋಗ್ಬೇಕಾರೆ ಇವ್ರು ಪಾಂಡವರೇನು ಹೊಂಟಿರ್ತಾರಲ್ಲ, ಸೊ ಹೋಗ್ಬೇಕಾರೆ ಇಲ್ಲೊಂದು ಸರಸ್ವತಿ ನದಿ ಆಡ್ದಿರ್ತೈತಿ. ಸೊ ಅದು ದ್ರೌಪದಿಗೆ ದಾಟಕ್ಕೆ ಬರಲ್ಲ. ಸೊ ಆ ಟೈಮಿಗೆ ಏನು ಮಾಡ್ತಾನೆ ಭೀಮ, ಒಂದು ದೊಡ್ಡ ಕಲ್ಲು ತೊಗೊಂಡು ಬಂದು ಕಿಶಿಂದ ಸೊ ಈ ಇದ್ರ ಮ್ಯಾಗ ಏನು ಬಂಡೆ ಅದು ಏನೋ ಬ್ರಿಡ್ಜ್ ಥರ ಏನು ಹಳೆ ನಾವು ಏನಂತೀವಿ ಟೆಕ್ನಾಲಜಿ ಥರ ಬ್ರಿಡ್ಜ್ ಅಂತೀವಿ. ಸೊ ಒಂದು ಕಲ್ಲು ತೊಗೊಂಡು ಇಟ್ಟಾನ. ಸೊ ಆ ಕಲ್ಲು ಮೇಲೆ ಇನ್ನೂ ಫಿಂಗರ್ ಪ್ರಿಂಟ್ ಐತಿ. ಸೊ ಮತ್ತು ಏನಿತ್ತಪ್ಪ ಅದು ಇಂಡಿಯಾದ ಲಾಸ್ಟ್ ವಿಲೇಜ್ ಮೊದಲಿತ್ತು, ಈಗಂತೂ ಇಲ್ಲೇ ಇಲ್ಲ. ಸೊ ಇಲ್ಲಿ ಇದಕ್ಕೆ ಮಾನಾ ವಿಲೇಜು ಅಂತಾರೆ. ಸೊ ಎಲ್ಲರೂ ಇದಕ್ಕೆ ಮಣಿ ಭಾರತ್ಪುರ್ ಅಂತಂತಾರೆ. ಮತ್ತು ಇನ್ನೊಂದು ಇದು ಚೀನಾದ ಬಾರ್ಡ್ರೂ ಇಲ್ಲೇ ನಿಯರ್ ಬೈನೇ ಐತಿ. ಸೊ ಇದು ಇಲ್ಲಿ ಟೋಟಲ್ ಇಲ್ಲಿ ಮನೆಗಳೆಲ್ಲ ಕೂಡ ಹಾರ್ಡ್ಲಿ ಅಂದ್ರೆ ಒಂದು 60 to 70 ಮನೆಗಳು ಅದಾವ ಇಲ್ಲಿ ಅಷ್ಟೇ ಮಾನಾ ವಿಲೇಜ್ನಾಗ. ಸೊ ಇಲ್ಲಿ ಕಾಸ್ಟ್ ಇದೇನೈತಪ್ಪ, ಇದು ಇಲ್ಲಿ ಜನಗಳು ಕಾಸ್ಟ್ ಏನಪ್ಪ ಅಂದ್ರೆ ಭೂಟಿಯಾ ಟ್ರೈಬ್ಸ್ ಅಂತ ಹೇಳಿ ಅಂತಾರೆ. ಮತ್ತು ಆಲ್ಸೋ ಏನಂತಂದ್ರೆ ಮರ್ಚು ಅಂಥೇಳಿ ಇವು ಜನಗಳು ಇಲ್ಲಿ ಇರ್ತಾರೆ. ಸೊ ಫೈನಲಿ ನಾವು ಸರಸ್ವತಿ ನದಿ ಹತ್ತಿರ ಬಂದೀನಿ. ಸೊ ಮಾನಾ ವಿಲೇಜ್ ಬಗ್ಗೆ ನಿಮಗೆಲ್ಲ ಅಪ್ಡೇಟ್ ಕೊಟ್ಟೀನಿ. ಸೊ ಇದು ನಮ್ಮ ವ್ಲಾಗ್ ಈಗ ಮುಗಿಸುವಂಥ ಸಮಯ ಬಂತು. ಸೊ ಸರಸ್ವತಿ ಒಂದು ನದಿ ನೋಡ್ಕೊಂಡು ಸೊ ಇಲ್ಲೇ ಮುಂದೊಂದು ಇಂಡಿಯಾದ ಫಸ್ಟ್ ಟೀ ಶಾಪ್ ಅಂತ ಐತಿ. ಸೊ ಅದನ್ನು ನಿಮಗೆ ಇಲ್ಲಿ ವಿಡಿಯೋದಾಗ ನೋಡ್ಬೋದು ನೀವು. ನೋಡ್ಕೇಶಿಂದ ಸೊ ನಮ್ದೇನೈತಿ ಈಗ ನೆಕ್ಸ್ಟ್ ಈ ಪಾರ್ಟ್ 3 ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬರೋ ವಿಡಿಯೋ ಫುಲ್ಲಿ ಅಡ್ವೆಂಚರಸ್ ಆಗಿರ್ತೈತಿ. ಸೊ ಅದು ಯಾವ ಪ್ಲೇಸ್ ಅಂತೇಳಿ ನಾನು ಹೇಳಂಗಿಲ್ಲ. ಸೊ ನಿಮ್ಮ ಮುಂದೆ ಈ ವಿಡಿಯೋ ನೋಡಿರಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ಸೊ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ಸಿಗೋಣ.
ಈ ಉತ್ತರಾಖಂಡ್ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.